ಮಹಿಳಾ ಹೆಲ್ತ್ ಇದೆಲ್ಲದಲ್ಲಿ ಬಂದು ಬಿಡ್ತದೆ. ಬೇರೆ ಬೇರೆ ಮಹಿಳೆಗೆ ಸಂಬಂಧಪಟ್ಟಾಗಿ ನಮ್ಮ ಏನೆಲ್ಲ ನಮ್ಮ ಚಿಕಿತ್ಸೆ ಇದೆ ಅಲ್ಲ ಅದನ್ನೆಲ್ಲ ಒಂದು ಕಡೆ ವಿಲ್ ಕಂಪೈಲ್ ಅಂತ ಒಂದು ಹೆಲ್ತ್ ಪಾಲಿಸಿ. ಈಗ ನಾನು ಲಾಸ್ಟ್ ಟೈಮ್ ಇದ್ದಾಗ ಇಡೀ ದೇಶದಲ್ಲಿ ಬರೀ ಹೆಲ್ತ್ ಪಾಲಿಸಿ ಮಾತ್ರ ಇತ್ತು, ಹೆಲ್ತ್ ಪಾಲಿಸಿ ಇರಲಿಲ್ಲ, ಯಾರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ನಾವು ಕರ್ನಾಟಕದಲ್ಲಿ ಫಸ್ಟ್ ಹೆಲ್ತ್ ಪಾಲಿಸಿ ಮಾತ್ರ ಗೈಡೆನ್ಸ್ ಕೊಡ್ತಾರೆ. ಅದಾದ ನಂತರ ಆಲ್ ಇಂಡಿಯಾದಲ್ಲಿ ಹೆಲ್ತ್ ಪಾಲಿಸಿ ಆಯಿತು. ಪಾಲಿಸಿಯನ್ನು ನಾವು ಮಾಡ್ತೇವೆ. ಇಂಥ ಮಹಿಳಾ ತಜ್ಞರು ಯಾರಿದ್ದಾರೆ, ಇದೇ ಸಾಮಾಜಿಕ ಕೆಲಸ ಅವ್ರನ್ನೆಲ್ಲ ತೆಕ್ಕೊಂಡು ಬಂದು ಮತ್ತೆ ನಮ್ಮಲ್ಲಿರುವಂಥ ಬೇರೆ ಬೇರೆ ಯೋಜನೆ ಏನಿದೆಯಾ ಅದನ್ನು ಕ್ರೋಢೀಕರಿಸಿಕೊಂಡು ಒಂದು ಆ ಒಂದು ಹೆಲ್ತ್ ಪಾಲಿಸಿ ನಾವು ತರ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವ್ರ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಮಹಿಳೆಯರಲ್ಲ, ಈ ಮನೆ ಗಂಡಸರಿಗೆ ಕೂಡ ಆ ಒಂದು ಟೈಮಲ್ಲಿ ಅವರ ವರ್ತನೆ ಹೇಗಿರ್ಬೇಕಂದ್ರೆ ಇವರಿಗೊಂದು ಕೌನ್ಸಿಲಿಂಗ್ ಅಗತ್ಯ. ಅದನ್ನು ಕೂಡ ಹೌ ನಾಟ್ ಓನ್ಲಿ ಲೇಡೀಸ್, ಅವರ ಮನೆಯವರು ಕೂಡ ಅವ್ರನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅವರ ಮೆಂಟಲ್ ಸ್ಟ್ರೆಸ್ ಏನಿದೆ, ಅವರ ಒಂದು ಮಾನಸಿಕವಾದ ಒಂದು ಪರಿಸ್ಥಿತಿ ಏನಿದೆ, ಇದನ್ನು ಮನೆಯವರು ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಗೆ ಹೊರಗೆ ಸಪೋರ್ಟ್ ಮಾಡಬೇಕಂತೇಳಿ ಕೂಡ ಆ ಒಂದು ಟ್ರೈನಿಂಗ್ ಅನ್ನು ಕೂಡ ಮನೆಯವರು ಗಂಡಸರು ಕೂಡ ನಾವು ಕೊಡುವಂಥ ತೀರ್ಮಾನ ಈ ಎಲ್ಲ ಒಂದು ಸ್ಕೀಮಲ್ಲಿ ಯೋಜನೆ ಇದೆ. ಬಟ್ ವಿಲ್ ಗೆಟ್ ಬ್ಯಾಕ್ ಟು ಯು. ರಮ್ಯಾ ಮ್ಯಾಮ್, ಈಗ ನಿಮ್ಮನ್ನ ಅಂಬಾಸಿಡರ್ ಮಾಡಿದ್ದಾರೆ, ನೀವು ಯಾವ ರೀತಿ ಪ್ರಚಾರದಿರ್ಬೋದು ಭಾಗವಹಿಸ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನು ಪ್ಲಾನಿಂಗ್ಸ್ ಇದೆ ನಿಮ್ಮದು? ಸರ್, ಈಗಾಗಲೇ ಆಶಾ ಕಾರ್ಯಕರ್ತರಿಗೆ ಕಾರ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ, ಸಂಬಳ ಆಗ್ತಿಲ್ಲ ಅನ್ನುವಂಥದ್ದು ಕೂಗು ಸಹ ಕೇಳಿ ಬರ್ತಾ ಇದೆ. ತಿಂಗಳಿಗೆ ಅಥವಾ 3-4 ತಿಂಗಳು ಒಂದ್ಸತಿ ಫ್ರೀಡಮ್ ಪ್ರೊಟೆಸ್ಟ್ ಮಾಡೋದು. ಸೊ ಈಗ ಹೊಸ ಯೋಜನೆಯಿಂದ ಇನ್ನ 6 ತಿಂಗಳು ಅವ್ರಿಗೆ ಮತ್ತೆ ಕಾರ್ಯ ಒತ್ತಡ ಜಾಸ್ತಿ ಆಗೋದು, ಸಂಬಳ ಆಗ್ತಾರೆ, ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ಈ ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕು.